ಹಾಗೆ ನಾನು ಬದುಕಿದ್ದು ಅಪ್ಪ. ಕೋಮಾದಿಂದ ಹೊರಗಡೆ ಬರೋದಕ್ಕೆ 10 ದಿನ ಆದ್ರೆ ನಾನು ಪೂರ್ತಿಯಾಗಿ ಹುಷಾರಾಗೋದಕ್ಕೆ ಇನ್ನೂ 3 ವಾರ ಆಯ್ತು ಅಪ್ಪ. ಹಳೆಯೋದೆಲ್ಲ ಮರ್ತೋಗದೆ ಇರುವಾಗ ನಾವೆಲ್ಲ ಇದ್ದೀವಿ ಅಂತ ಗೊತ್ತಾಗ್ಲಿಲ್ವಾ? ಮತ್ತೆ ನಮ್ಗೆ ಯಾಕೆ ಹೇಳಲಿಲ್ಲ? ನನ್ನಿಂದ ಅಮ್ಮ ಅವರಿಗೆ ಯಾವ ಸಮಸ್ಯೆನೂ ಬರಬಾರ್ದು ಅನ್ನೋ ಯೋಚನೆ ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಏನಿಲ್ಲ ಅಪ್ಪ. ಆ ಅಪಾಯದ ಬಗ್ಗೆ ವಾಗ್ದೇವಿಗೆ ನೇರವಾಗಿ ಹೇಳ್ಬೋದಲ್ಲಮ್ಮ. ಈ ಸರ್ಸು ಮಾತನ್ನ ಆ ವಾಗ್ದೇವಿ ಅಮ್ಮೋರು ನಂಬ್ತಾರ ಅಪ್ಪ? ಮನೇಲಿರೋದು ನಾನು ಅಂತ ಗೊತ್ತಾದ ಮರುಕ್ಷಣನೇ ನನ್ನ ಹೊರಗಡೆ ಕಳಿಸ್ತಾರೆ. ಅಂಥದ್ರಲ್ಲಿ ನಾನು ಏನ್ ಹೇಳಿದ್ರು ಮತ್ತೆ ಮನೆಗೆ ಬರೋದಕ್ಕೆ ಪ್ರಯತ್ನನೇ ಅಂತ ಅನ್ಕೋತಾರೆ ಹೊರತು ನನ್ ನಂಬ್ತಾರ ಅಪ್ಪ? ಅದು ಅಲ್ಲದೆ ನಾನು ಬದುಕಿದ್ದೀನಿ ಅನ್ನೋ ವಿಷಯ ಯಾವುದೇ ರೀತಿಯಲ್ಲಾದ್ರೂ ಅಜ್ಞಾತ ವ್ಯಕ್ತಿಗೆ ಗೊತ್ತಾದ್ರೆ ಮತ್ತೆ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡ್ತಾರೆ. ಆ ವಿಷಯದಲ್ಲಿ ಅಮ್ಮವ್ರನ್ನ ಸಿಕ್ಕಾಕ್ಸ್ತಾರೆ. ಅದ್ ನಂಗೆ ಇಷ್ಟ ಇಲ್ಲ ಅಪ್ಪ. ಅದಕ್ಕೆ ಹೇಳೋದಕ್ಕಾಗ್ಲಿಲ್ಲ. ಯಾರಮ್ಮ ಅವಳು? ವಾಗ್ದೇವಿ ಮೇಲೆ ಅಷ್ಟೊಂದು ಹಗೆ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಏನಾಗಿರ್ಬೋದು? ವಾಗ್ದೇವಿ ಮೇಲಿರೋ ಹಗೆಗೆ ನಿನ್ ಸಾಯಿಸ್ಬೇಕು ಅನ್ನೋದೇನಿತ್ತು? ಅದೇ ಗೊತ್ತಾಗ್ತಿಲ್ಲ ಅಪ್ಪ. ಇಷ್ಟು ದಿನ ಶ್ಯಾಮಲಾನೇ ಶತ್ರು ಅಂತ ಅನ್ಕೊಂಡಿದ್ರೆ ಹೊಸದಾಗಿ ಬಂದಿರೋದು ಯಾರು? ಅಷ್ಟಕ್ಕೂ ಅವ್ರು ಯಾರಾಗಿರ್ಬೋದು? ನಿಜವಾಗ್ಲೂ ಅರ್ಥ ಆಗ್ತಿಲ್ಲಪ್ಪ. ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ, ಅವಳ ಬಗ್ಗೆ ವಿವರನ ಕಂಡು ಹಿಡಿಯೋದಕ್ಕೆ ಅಂತಾನೆ ಸರ್ಸು ಆಗಿ ಸತ್ತು ಹೋಗಿ ಭಾಷಿಣಿಯಾಗಿ ಬದುಕ್ತಿದ್ದೀನಿ. ಹಗ್ಲು ರಾತ್ರಿ ಕಷ್ಟಪಟ್ಟು ಸರ್ಸುಗೆ ಬರ್ದೇ ಇರೋ ಓದನ್ನ ಭಾಷಿಣಿಯಾಗಿ ನಾನು 1 ತಿಂಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಕಲ್ತ್ಕೊಂಡೆ. ಸ್ವಂತವಾಗಿ ಇನ್ಸ್ಟಿಟ್ಯೂಟ್ ಕೂಡ ಶುರು ಮಾಡಿದ್ದೆ. ರಾಹುಲ್ ಅವ್ರ ಪರಿಸ್ಥಿತಿ ಗೊತ್ತಾಗಿ ಅವ್ರ ನೋವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಆ ಮನೆಗೆ ಹೋಗೋದು ಒಂದೇ ಮಾರ್ಗ ಅಂತ ಬೇಕು ಅಂತಾನೆ ನಾನು ಅಮ್ಮವ್ರ ಕಣ್ಣಿಗೆ ಬಿದ್ದೆ. ಆಗ್ಲೇ ನಾರಾಯಣ್ ಅವ್ರ ಆರೋಗ್ಯ ಸರಿ ಇಲ್ದಂಗಾಗಿ ಆಪರೇಷನ್ಗೆ ದುಡ್ಡು ಬೇಕಾಗಿದ್ದಾಗ ವಾಗ್ದೇವಿ ಅಮ್ಮವರು ಸಹಾಯ ಮಾಡಿದ್ರು. ಇದೆಲ್ಲ ನನ್ಗೆ ಆ ಮನೆಗೆ ಹೋಗೋದಕ್ಕೆ ಸಹಾಯ ಆಯ್ತು ಅಪ್ಪ. ಅವತ್ತಿಂದನೂ ನಾನು ಸರ್ಸು ಅಲ್ಲ ಅಂತ, ಭಾಷಿಣಿನೇ ಅಂತ ಎಲ್ಲರನ್ನೂ ನಂಬಿಸ್ತಾ ಬದುಕ್ತಿದ್ದೀನಿ. ಆದ್ರೆ ನಿನ್ನ ನಾಟಕದಲ್ಲಿ ಆ ಭಾಷಿಣಿ ಕುಟುಂಬದವ್ರು ಯಾಕೆ? ಅವ್ರು ಯಾಕೆ ನಿನ್ನ ಹೆತ್ತ ಮಗಳ ತರ ಭಾವಿಸ್ತಿದ್ದಾರೆ? ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ. ಇವಾಗಿರೋ ಪರಿಸ್ಥಿತಿಲಿ ಆ ವಿಷಯನ ನಿಮಗ್ ಮಾತ್ರ ಅಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಆ ನಿಜ ಹೊರಗಡೆ ಬಂದ್ರೆ ಕೆಲವು ಜನರ ಜೀವನಗಳು ತಲೆಕೆಳಕಾಗತ್ತೆ ಅಪ್ಪ. ಕೆಲವು ಪ್ರಾಣಕ್ಕೆ ಅಪಾಯ ಆಗತ್ತೆ. ಸರಿಯಾದ ಸಮಯ ಬಂದಾಗ ನೀವ್ ಕೇಳದೆ ಇದ್ರು ಎಲ್ಲ ನಾನೇ ಹೇಳ್ತೀನಿ. ನಾನು ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ನೀನ್ ಆಡಿದ ನಾಟಕದಿಂದ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರಾಹುಲ್ ದೃಷ್ಟಿಯಲ್ಲಿ ಹೀಗೆ ಮೋಸ ಆಯ್ತಲ್ಲ. ಇಷ್ಟು ದಿನ ಕಾದಿದ್ದಕ್ಕೆ ಎಲ್ಲ ಕಣ್ಣೀರಲ್ಲಿ ಮುಳುಗೋಯ್ತಲ್ಲ. ಅಟ್ಲೀಸ್ಟ್ ರಾಹುಲ್ಗಾದ್ರೂ ನಿಜ ಹೇಳ್ಬೋದಲ್ಲಮ್ಮ, ಯಾಕೆ ಹೇಳಿಲ್ಲ? ಅಲ್ಲಿಗೆ ಹೋಗಿದ್ ಮೊದಲನೇ ದಿನಾನೇ ಅವ್ರ ಹೃದಯದಲ್ಲಿ ರೂಮಲ್ಲಿ ಆ ಪ್ರೀತಿ ನೋಡಿ ಎಲ್ಲನೂ ಹೇಳ್ಬೇಕು ಅನ್ಕೊಂಡೆ ಅಪ್ಪ. ಆದ್ರೆ 1 ನಿಮಿಷ ಭಯ ಆಗೋಯ್ತಪ್ಪ. ಯಾಕಮ್ಮ ಭಯ? ಯಾಕೆ? ನಾನ್ ಸತ್ತೋಗಿಲ್ಲ ಅಂತ ಎಲ್ರ ಜೊತೆ ಮೊಂಡತನದಿಂದ ವಾದಿಸ್ತಾ ಹುಚ್ಚನಾಗಿ ಬದಲಾಗಿರೋ ರಾಹುಲ್ ಅವರು ನಾನ್ ಬದುಕ್ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಮೌನವಾಗಿರೋದಿಲ್ವೇನೋ ಅಂತ ಅನ್ನಿಸ್ತು ಅಪ್ಪ. ನಾನೇ ಸರ್ಸು ಅನ್ನೋ ನಿಜ ಅಮ್ಮವ್ರಿಗೆ ಗೊತ್ತಾದ್ರೆ ಅವ್ರಿಗಾಗೋ ಅಪಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ 2ನೇ ಸಲನೂ ಸುಳ್ಳು ಹೇಳಿದ್ದಕ್ಕೆ ನನ್ನ ಜೀವಂತವಾಗಿರೋದಕ್ ಬಿಡ್ತಿರ್ಲಿಲ್ಲ. ನನ್ ಪ್ರಾಣ
ನನಗ್ ಲೆಕ್ಕ ಇಲ್ಲ ಅಂದ್ರು ಆ ಕುಟುಂಬಕ್ಕೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಭಾಷಣಿಯಾಗಿ ರಾಹುಲ್ ಅವ್ರ ಮೇಲಿರೋ ಅಷ್ಟು ಪ್ರೀತಿನ ಸಾಯಿಸ್ಕೊಂಡ್ ಬದುಕ್ತಿದ್ದೀನಪ್ಪ. ರಾಹುಲ್ ಅವರು ಪ್ರೀತಿಯಿಂದ ಹತ್ರ ಬರೋ ಪ್ರತಿ ಸಲನು ಭಾಷಿಣಿ ಅಂತ ನಾಟಕ ಮಾಡಿ ದೂರ ಇಟ್ಟೆ. ನಾನು ಅವರಿಂದ ತಪ್ಪಿಸ್ಕೊಂಡೆ. ಅವ್ರ ಪ್ರೀತಿ ಗೊತ್ತಿದ್ದು ಕೂಡ ತುಂಬಾ ಕಷ್ಟದಿಂದ, ಕೋಪದಿಂದ, ದುಃಖದಿಂದ ಅವ್ರ ಮುಂದೆ ನಟಿಸ್ದೆ ಅಪ್ಪ. ಅದೇ ನಾನ್ ಮಾಡಿದ ತಪ್ಪಪ್ಪ. ಆ ತಪ್ಪಿಂದಾನೆ ರಾಹುಲ್ ಅವ್ರಿಗೆ ನಾನ್ ಸರ್ಸು ಅಲ್ಲ ಅನ್ನೋ ಅನುಮಾನ ಹುಟ್ಟಿದ್ದು. ನೀವ್ ಹೇಳಿದ ಮಾತುಗಳು ನನ್ನಿಂದ ಗೊತ್ತಿಲ್ಲದೆ ನಡೆದಿರುವಂತ ತಪ್ಪಿಂದ ಆ ಅನುಮಾನ ಇನ್ನೂ ಬಲ ಆಯ್ತು. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಎಲ್ಲರಿಂದ ದೂರ ಮಾಡಿ ಟ್ರಿಪ್ ಕರ್ಕೊಂಡು ಹೋದ್ರು. ನೀನ್ ನನ್ ಸರ್ಸುನೇ ಅಲ್ಲ, ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ, ನಿನ್ ದಾರಿ ನೀನ್ ನೋಡ್ಕೊಂತ ಕೋಪದಿಂದ ಹೊರಟೋದ್ರಪ್ಪ. ಅಮ್ಮವ್ರನ್ನ ನಾಶ ಮಾಡ್ಬೇಕು ಅನ್ಕೋತಿರೋ, ಅವ್ರ ಕುಟುಂಬನೇ ಹಾಳಾಗ್ಬೇಕು ಅಂತ ಬೇಡ್ಕೋತಿರೋ ಆ ಶತ್ರು ಯಾರು ಅಂತ ತಿಳ್ಕೊಂಡು ಅವ್ರ ಪಿತ್ತೂರಿಗಳನ್ನ ನಾಶ ಮಾಡಿ ಅವಾಗ ನಾನ್ ನಿಜಾನ್ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸೋತೋದೆ ಅಪ್ಪ. ಜೀವನ ಪೂರ್ತಿ ಸೇರಿ ಬದುಕ್ಬೇಕು ಅನ್ಕೊಂಡಿದ್ದ ರಾಹುಲ್ ಅವ್ರಿಗೆ ದೂರ ಆಗಿ ಒಬ್ಬ ಹೆಂಡತಿಯಾಗಿ ಸೋತ್ ಹೋದೆ. ಚೆನ್ನಾಗಿ ಓದ್ಕೋತೀನಿ ಅಂತ ಅಮ್ಮಂಗ್ ಕೊಟ್ಟಿದ್ ಮಾತನ್ನ ಉಳಿಸ್ಕೊಳಕ್ಕಾಗ್ದೆ, ನಿಮ್ ಮೇಲ್ ಬಂದಿರೋ ಅಪರಾಧನ ಹೋಗ್ಸೋದಕ್ಕೂ ಆಗ್ದೆ, ದೂರ ಆಗಿರೋ 2 ಕುಟುಂಬನ ಒಂದ್ ಮಾಡೋಕ್ಕಾಗ್ದೆ ಸೋತ್ ಹೋದೆ ಅಪ್ಪ. ಪ್ರತಿ ಸಲನೂ ಸೋಲ್ತಾನೆ ಇದ್ದೀನಿ. ಅಳ್ಬೇಡ ತಾಯಿ, ನನ್ನ ಮಗಳು ಯಾವತ್ತೂ ಸೋಲೋಳಲ್ಲ. ನಾನು ಬೆಳೆಸಿದ ರೀತಿನೂ ಸೋಲೋದಿಲ್ಲ. ನನ್ ನೋವು ಅನ್ಕೊಂಡಿದ್ದನ್ ಸಾಧಿಸಕ್ಕ ಆಗ್ಲಿಲ್ಲ ಅನ್ನೋದಕ್ಕಲ್ಲ ಅಪ್ಪ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಆಗ್ತಿಲ್ಲ. ಅದ್ ಸರಿನಮ್ಮ, ನೀನ್ ಭಾಷಣಿಯಾಗಿ ನಟಿಸ್ತಿರುವಾಗ ಅಪಾಯ ಏನಿದೆ? ಅದ್ರ ಬಗ್ಗೆ ಭಯ ಪಡೋ ಅಗತ್ಯ ಏನು? ಭಾಷಿಣಿ ಆಗಿರ್ಬೇಕಾದ್ರೆ ಯಾವ ಅಪಾಯನೂ ಇರ್ಲಿಲ್ಲಪ್ಪ. ಆದ್ರೆ ಸರ್ಸು ಆಗಿ ಆ ಮನೆಗೆ ಹೋದಾಗಿಂದನೂ ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು. 2 ಸಲ ಪ್ರಯತ್ನ ಕೂಡ ಮಾಡಿದ್ದಾರೆ. ಮುಖನೇ ಗೊತ್ತಿಲ್ದಿರೋ ಆ ವ್ಯಕ್ತಿ ಇಷ್ಟು ಕುತಂತ್ರಗಳನ್ನ ಮಾಡಿದ್ದಾರೆ. ಈ ಸಲ ಮಾತ್ರ ಗೆದ್ದೆ ಗೆಲ್ತೀನಿ ಅಪ್ಪ. ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ಅಮ್ಮವ್ರ ಮೇಲೆ ಯಾವ ನಿಂದನೇನು ಬರ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಆ ಕುಟುಂಬಕ್ಕೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ಕಾಪಾಡ್ಕೋತೀನಿ. ನಮ್ 2 ಕುಟುಂಬನೂ ಒಂದ್ ಮಾಡ್ತೀನಿ. ಅಲ್ಲಿವರೆಗೂ ನನ್ ಪ್ರಾಣಕ್ಕೆ ಏನಾದ್ರೂ ಪರವಾಗಿಲ್ಲ. ಏನಮ್ಮ ನೀನ್ ಮಾತಾಡ್ತಿರೋದು? ಏನ್ ಮಾತಾಡ್ತಿದ್ಯಮ್ಮ? ಒಂದು ಕಡೆ ನಿನ್ನ ದ್ವೇಷ ಮಾಡೋ ಗಂಡ, ನೀನ್ ಸರ್ಸು ಅಂತ ಗೊತ್ತಾದ್ರೆ ನಿನ್ನ ಪ್ರಾಣ ತೆಗೆಯೋಕು ಯೋಚನೆ ಮಾಡದೇ ಇರೋ ನಿನ್ನ ಅತ್ತೆ, ಇನ್ನೊಂದ್ ಕಡೆ ನಿನ್ನ ಸಾಯಿಸ್ಬೇಕು ಅಂತ ನೋಡ್ತಿರೋ ಯಾರೋ ಒಬ್ಬ ವ್ಯಕ್ತಿ. ಇಷ್ಟು ಅಪಾಯಗಳ ಮಧ್ಯೆ ಇನ್ನು ಆ ಕುಟುಂಬದ ಬಗ್ಗೆನೆ ಹೇಗೆ ಯೋಚನೆ ಮಾಡ್ತಿದ್ಯಮ್ಮ? ನಾನು ಒಪ್ಕೊಳ್ಳೋದಿಲ್ಲ. ಇಲ್ಲಿವರೆಗೂ ನೀನ್ ಮಾಡಿರೋ ತ್ಯಾಗ ಸಾಕು. ಇನ್ನು ಈ ತ್ಯಾಗದಲ್ಲಿ ನೀನ್ ಪ್ರಾಣ ಹೋಗೋದಿಕ್ಕೆ, ನೀನು ಬಲಿ ಆಗೋದಿಕ್ಕೆ ನನ್ ಮನ್ಸು ಯಾಕೋ ಹೋಗ್ತಿಲ್ಲ. ಬೇಡಮ್ಮ, ಹೊರಟೋಗೋಣ, ನಮ್ಮೂರು ಹೋಗೋಣ ಬಾ. ಇಲ್ಲಪ್ಪ, ಇದ್ ಬಲಿ ಆಗೋದಲ್ಲ, ಜವಾಬ್ದಾರಿ. ಒಬ್ಬ ಸೊಸೆಯಾಗಿ ಅತ್ತೆ ಮನೆಗ್ ಯಾವ ಕಷ್ಟನೂ ಬರಬಾರ್ದು ಅಂತ ನೋಡ್ಕೊಳ್ಳೋ ಪರಿಶ್ರಮ. ತೆರೆ ಹಿಂದೆ ನಿಂತು ಕುತಂತ್ರಗಳನ್ನ ಮಾಡ್ತಿರೋ ಆ ದುಷ್ಟ ಶಕ್ತಿನ ಶಿಕ್ಷಿಸ್ಬೇಕು ಅನ್ನೋ ಕೋಪ. ಹೆಂಡತಿಯಾಗಿ ನನ್ ಗಂಡನ್ನ ನೋವಿಂದ ದೂರ ಮಾಡಿ ಯಾವಾಗ್ಲೂ ಸಂತೋಷವಾಗಿಡ್ಬೇಕು ಅನ್ನೋ ಪ್ರೀತಿ. ದ್ವೇಷ, ಕೋಪಕ್ಕಿಂತ ನನಗೆ ಎಲ್ರ ಕ್ಷೇಮನೂ ಮುಖ್ಯ ಅಪ್ಪ.
ಹಾಗಾಗ್ಬೇಕು ಅಂದ್ರೆ ಮೊದ್ಲು ರಾಹುಲ್ ಅವರು ನಾನೇ ಸರ್ಸು ಅಂತ ನಂಬೇಕು. ಅಪ್ಪ, ನಾನ್ ನಿಮಗ್ ಹೇಳಿರೋ ಈ ವಿಷಯ ಅಪ್ಪಿ ತಪ್ಪಿನೋ ಯಾರಿಗೂ ಗೊತ್ತಾಗ್ಬಾರ್ದು. ರಹಸ್ಯವಾಗಿದ್ರೇನೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸುಲಭ ಆಗುತ್ತೆ. ನನ್ನ ಕುಟುಂಬ ಕ್ಷೇಮವಾಗಿರುತ್ತೆ. ಅಪ್ಪ, ಯಾರಿಗೂ ಹೇಳ್ಬೇಡ ಅಪ್ಪ. ಸರಿ ತಾಯಿ, ನಿನ್ ನಿರ್ಧಾರ, ನಿನ್ನ ಆಲೋಚನೆ, ಆಚರಣೆ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ಕೋರ್ಕೋತೀನಿ. ಈ ಪದ್ಮವ್ಯೂಹದಿಂದ ನೀನು ಗೆದ್ದು ಬರಬೇಕು. ಬೆಂಕಿ ಚೆಂಡನ್ನು ಎದುರಿಸೋ ಶಕ್ತಿಯಾಗಿ ನೀನು ಹೊರಗಡೆ ಬರಬೇಕು. ಈ ಹೋರಾಟದಲ್ಲಿ ನಿನ್ ಏನ್ ಸಹಾಯ ಬೇಕಾದ್ರೂ ನಿನ್ನ ಕ್ಷೇಮನೇ ಬಯಸೋ ನಿನ್ ತಂದೆ ಯಾವಾಗ್ಲೂ ಜೊತೆ ಇರ್ತಾನೆ ಅಂತ ಮರಿಬೇಡಮ್ಮ. ಇಲ್ಲ ಅಪ್ಪ, ನಿನ್ ಮಗಳು ಸೋಲೋದಿಲ್ಲ. ಯಾವ ಪರಿಸ್ಥಿತಿನಲ್ಲೂ ಸೋಲೋದಿಲ್ಲ. ನನ್ ಸಂಕಲ್ಪ ದೊಡ್ಡದು ಕಣಪ್ಪ. ಅದ್ರ ಮೇಲೇನೆ ಒಂದು ಒಳ್ಳೆ ಆಲೋಚನೆ, ಕೆಲವು ಪ್ರಾಣಗಳು ನಿಂತಿದೆ. ಅದಕ್ಕೆ ನಾನ್ ಸೋಲೋದಿಲ್ಲ. ನಮ್ ಎರಡೂ ಕುಟುಂಬನೂ ಸೇರಿಸ್ಬೇಕು. ನಿನ್ ಮೇಲ್ ಬಂದಿರೋ ಆಪಾದನೆನ ದೂರ ಮಾಡ್ಬೇಕು. ಸರಸು ಆಗಿ ನನ್ನನ್ನ ಹತ್ರಕ್ ಬಿಟ್ಕೊಳ್ದೆ ಇರೋ ವಾಗ್ದೇವಿ ಅಮ್ಮೋರ್ ಕೈಯಲ್ಲಿ ನಂಬರ್ 1 ಸೊಸೆ ಅಂತ ಅನ್ನಿಸ್ಕೋಬೇಕು. ನನ್ ಕುಟುಂಬನ ಕಾಪಾಡ್ತಾ ಇರ್ಬೇಕು. ಅಲ್ಲಿವರೆಗೂ ಈ ಉಸಿರು ನಿಲ್ಲೋದಿಲ್ಲ ಅಪ್ಪ, ನಿಲ್ಲೋದಿಲ್ಲ. ಸರಿ, ರಾಹುಲ್ ಎಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಮತ್ತಿನ್ನೇನ್ ನಡೆಯುತ್ತೋ ಏನೋ. ಮತ್ತೆ ರಾಹುಲ್, ಏನು ಇದು? ಏನೆಲ್ರು ಹಾಗೆ ನೋಡ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಮತ್ತೆ ಬಾಟ್ಲ್ ಬಂತು ಅಂತಾನೆ, ಇಲ್ಲ ಇಷ್ಟು ದಿನ ಇದು ಬದಲಾವಣೆ ನನ್ನಿಂದ ಮಾಯ ಆಗೋಯ್ತು ಅಂತಾನೆ? ಕಾರಣ ನನ್ನನ್ನು ನೋಡಿದ್ರೆ ಅಲ್ಲ ಡ್ಯಾಡ್, ಇವ್ರನ್ನ ನೋಡಿದ್ರೇನೆ ಗೊತ್ತಾಗೋಗತ್ತೆ. ಪ್ರಾಣ ಅಂತ ಪ್ರೀತಿಸಿದ್ ನನ್ನ ಸರಸುನ ಈ ಮನೆಯಿಂದ, ಅದಾದ್ಮೇಲೆ ಈ ಲೋಕದಿಂದಾನೇ ಕಳಿಸ್ಬಿಟ್ರು. ಅವಳ ನೆನಪಲ್ಲೇ ಬದುಕ್ತಿದ್ರೆ ಅದನ್ನು ನೋಡಿ ಸುಮ್ನಿರೋಕ್ಕಾಗದೆ ಭಾಷಿಣಿನ ಇಲ್ಲಿ ಕರ್ಕೊಂಡು ಬಂದ್ರು. ನನ್ನ ಹೆಂಡತಿ ಹಾಗೆ ನಡ್ಸೋ ಹಾಗೆ ಮಾಡಿದ್ರು. ಕೊನೆಗೆ ನನಗೆ ಮೋಸ ಮಾಡಿದ್ರು. ಹೆತ್ತ ತಾಯಿನೇನಾ ನೀನು? ನಾನೇನು ಅನ್ಯಾಯ ಮಾಡಿದ್ದೀನಮ್ಮ ನಿನಗೆ?
ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೆ ದೊಡ್ಡ ತಪ್ಪ? ನನ್ನ ಮೇಲೆ ನಿನಗಿರೋ ಪ್ರೀತಿ ಹೋಗಲ್ಲ, ಆದ್ರೆ ದ್ವೇಷನ ಯಾಕೆ ಬೆಳೆಸ್ಕೊಂಡೆ? ಅಂಥ ಪಾಪ ನಾನು ಏನ್ ಮಾಡಿದ್ದೀನಿ? ಯಾಕೆ ನನ್ನ ಜೀವನನ ನಾಶ ಮಾಡ್ಬೇಕು ಅಂತಿದ್ಯಾ? ಬೇಡ ರಾಹುಲ್, ಹಾಗೆಲ್ಲ ಮಾತಾಡ್ಬೇಡ. ನನ್ನ ಮೇಲೆ ನಿನಗೆ ಕೋಪ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿನ್ನ ಮೇಲೆ ನನಗೆ ಯಾವಾಗ್ಲೂ ಪ್ರೀತಿನೇ ಇದೆ. ಅಂಥದ್ರಲ್ಲಿ ನಿನ್ನ ಜೀವನನ ಯಾಕಪ್ಪ ನಾಶ ಮಾಡ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸಾಕ್ ನಿಲ್ಸು, ಇನ್ನು ನಾಟಕ ಮಾಡಬೇಡ. ನನ್ನಿಂದ ಅದನ್ನ ತಡ್ಕೊಳಕ್ಕಾಗಲ್ಲ. ಮೋಸ ಮಾಡಿರೋ ನಿನ್ನನ್ನ ಮೇಡಮ್ ಅಂತ ಕರೆಯೋದನ್ನ ಬಿಟ್ಬಿಟ್ಟಿದ್ದೀನಿ. ಇವಾಗ್ಲಾದ್ರೂ ನೀನು ವರ್ತನೆನ ಬದಲಾಯಿಸ್ಕೊಳ್ದೆ ಹೋದ್ರೆ ಅಮ್ಮ ಅನ್ನೋದನ್ನು ಕೂಡ ಮರ್ತು ಹೋಗ್ತೀನಿ. ರಾಹುಲ್, ಏನು ಇದು? ಏನಾಯ್ತು ನಿನಗೆ? ಯಾಕೋ ಹೀಗೆ ಮಾತಾಡ್ತಿದೀಯಾ? ನಾನು ಮೋಸ ಮಾಡಿಲ್ಲ ರಾಹುಲ್. ನನ್ನ ಮಗನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಸರಸುನ ಹುಡುಕಿ ಈ ಮನೆಗೆ ಕರ್ಕೊಂಡು ಬಂದೆ. ನಿನಗೆ ಸರಸು ಪ್ರಪಂಚ ಆದ್ರೆ ನಮಗೆ ನೀನು ಪ್ರಾಣ ಕಣು. ನಿನ್ನ ಸಂತೋಷಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಈ ತಾಯಿ ಸಿದ್ಧವಾಗಿರ್ತಾಳೆ. ನನ್ನ ಸಂತೋಷಕ್ಕಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ. ನಿನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರೋ ಮನುಷ್ಯಳು ನೀನು. ಅದಕ್ಕೆ ಈಗ್ಲೂ ಕೂಡ ಈ ಮನೆಗೆ ಬಂದಿದ್ದು, ನನ್ನ ಮನಸ್ಸೊಳಗ್ ಬಂದಿದ್ದು, ನನ್ನ ಹೆಂಡತಿಯಾಗಿ ಬಂದಿದ್ದು ಭಾಷಿಣಿ ಎಲ್ಲ ಸರಸು ಅಂತಾನೆ ಹೇಳ್ತಿದ್ಯಾ? ಸುಳ್ಳು ಹೇಳಿ ತಪ್ಪಿಸ್ಕೋತಾ ಇದೀಯಾ? ಇಲ್ಲ ರಾಹುಲ್, ಅವಳು ಸರ್ಸುನೆ. ನೀನೇ ಅನಾವಶ್ಯಕವಾಗಿ ಅನುಮಾನ ಬೆಳೆಸ್ಕೊತಾ ಇದೀಯಾ. ಯೋಚನೆ ಮಾಡ್ದೇನೆ ಆವೇಶ ಪಡ್ತಾ ಇದೀಯಾ. ಹೌದು ರಾಹುಲ್, ನೀನ್ ಯೋಚನೆ ಮಾಡ್ಬೇಡಪ್ಪ. ಅವಳು ನಿಜವಾಗ್ಲೂ ಸರಸು. ಬೇಡ, ಇನ್ನು ನಾಟಕ ಮಾಡಿ ನನ್ನ ನಂಬಿಸೋದಕ್ಕೆ ನೋಡ್ಬೇಡ. ನಿಮಗೆಲ್ರಿಗೂ ಗೊತ್ತು, ಅವಳು ನನ್ನ ಹೆಂಡತಿಯಲ್ಲ, ಬೇರೆ ಹುಡುಗಿ ಭಾಷಿಣಿ ಅಂತ. ಆದ್ರೆ ಎಲ್ರೂ ಸೇರಿ ನನ್ನನ್ನು ಫೂಲ್ ಮಾಡಿದ್ರಿ. ನನ್ನ ಪ್ರೀತಿ ಜೊತೆ, ನನ್ನ ಮನಸ್ಸಿನ ಜೊತೆ ನೀವೆಲ್ಲರೂ ಆಟ ಆಡಿದ್ರಿ. ಅಣ್ಣ, ನನ್ನ ಪ್ರೀತಿಗೆ ನೀನೆಷ್ಟು ಸಪೋರ್ಟ್ ಮಾಡ್ತಿದ್ದೆ ಅಣ್ಣ. ಅಂಥದ್ರಲ್ಲಿ ನೀನು ಕೂಡ ಅವ್ರ ಜೊತೆ ಸೇರ್ಕೊಂಡು ನನ್ನ ಹತ್ರನೇ ನಿಜ ಮುಚ್ಚಿಡ್ತಿದ್ಯಾ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಣ್ಣ. ನೀವೆಲ್ರೂ ಸೇರಿ ಬಂದಿದ್ದ ಭಾಷಿಣಿನ ಸರಸು ಅಂತ ನಂಬಿಸೋದಕ್ಕೆ ಹುಚ್ಚು ಪ್ರಯತ್ನ ಮಾಡಿದ್ರಿ. ನನ್ನನ್ನ ಹುಚ್ಚು ನನ್ನಾಗಿ ಮಾಡಿದ್ರಿ. ಆದ್ರೆ ಒಂದು ಮಾತಂತೂ ನಿಜ, ನೀವೆಲ್ರೂ ಸೇರಿ ನನ್ನ ಕಣ್ಣಿಗೆ ಮೋಸ ಮಾಡಿರಬಹುದು, ಆದ್ರೆ ನನ್ನ ಮನಸ್ಸನ್ನ ಮಾತ್ರ ಏಮಾರಿಸೋದಕ್ಕಾಗ್ಲಿಲ್ಲ. ಮಗ್ನೆ ರಾಹುಲ್, ರಾಹುಲ್ 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 ಕುಡಿದು ಸಾಕೋಣ. ಪ್ಲೀಸ್ ಕಣೋ, ನನ್ನ ಮಾತು ಕೇಳೋ. ಲೈಕ್ ಬಾರೋ, ಹೋಗೋಣ ಬಾ. ಬಿಡ, ನಾನು ಎಲ್ಲಿಗೂ ಬರೋದಿಲ್ಲ. ನನ್ನ ಬಗ್ಗೆ ಯಾರೋ ತಲೆ ಕೆಡಿಸ್ಕೋಬೇಡಿ. ನನ್ನ ಮನಸ್ಸು ಸರಸುದೆ. ಸರಸು ಉಸಿರಾಟನೇ ನನ್ನ ಉಸಿರಾಟ. ಪ್ರಾಣ ಇರೋವರೆಗೂ ಅವಳೇ ನನ್ನ ಲೋಕ ಅನ್ನೋ ಹಾಗೆ ಬದುಕ್ತೀನಿ. ಅವಳ ನೆನಪಲ್ಲೇ ಜೀವನ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬದಲಾಯಿಸೋಕ್ ನೋಡ್ಬೇಡಿ. ಹೆಸರು ಹೇಳೋಕಾಗದೆ ನಿಮ್ಮೆಲ್ರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ ತಂಟೆಗೆ ಬರಬೇಡಿ. ರಾಹುಲ್ ಬರಬೇಡಿ. ರಾಹುಲ್ ಬೇಡ. ರಾಹುಲ್ ರಾಹುಲ್ ರಾಹುಲ್